ನಮಸ್ಕಾರ. ಬಾಲಾಜಿ ಅಂತ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಿಂದ ಬಂದಿದ್ದೇನೆ. ಇವರು ನಮ್ಮ ಶ್ರೀಮತಿ ಅವರು ಮಧುರ. ನಾವಿಬ್ರು ಚಾರ್ಧಾಮ ಯಾತ್ರೆನ ಅಡಿಗಾಸಿ ಹತ್ರನೇ ನಾವ್ ಯಾಕೆ ಚೂಸ್ ಮಾಡಿದ್ವಿ ಅಂದ್ರೆ ಅವರು ತುಂಬಾ ಕಂಫರ್ಟಬಲ್ ಆಗಿ, ತುಂಬಾ ಆರ್ಗನೈಸರ್ ಆಗಿ, ಒಳ್ಳೆ ರೀತಿಯಿಂದ ಇರುತ್ತೆ ಅಂತ ತುಂಬಾ ರಿವ್ಯೂಸ್ ಇತ್ತು. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಈ 15 ದಿವಸ ಖಂಡಿತವಾಗಿ ಅನುಭವಿಸಿದ್ವಿ. ಡೇ 1 ಇಂದ ಲಾಸ್ಟ್ ಡೇ ವರೆಗೂ ಕೂಡ ಪ್ರತಿಯೊಂದು ಕೂಡ ವೆಲ್ ಆರ್ಗನೈಸ್ಡ್ ಆಗಿ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನಮ್ಗೆ ಎಲ್ಲೂ ತೊಂದರೆ ಆಗ್ದಲೆ ಪ್ರೀ ಪ್ಲಾನ್ಡ್ ಆಗೇ ಇರ್ತಾ ಇತ್ತು. ಇನ್ನು ತುಂಬಾ ದೂರ ಹೇಳ್ತಾರೆ. ಬಸ್ ಹತ್ತಿದ್ರಿಂದ ಇವತ್ತು ಎಕ್ಸಿಟ್ ಆಗಿ ಹೊರಗೆ ಹೋಗೋವರೆಗೂ ಅವ್ರು ಯಾವ ತರ ನಮ್ಮನ್ನು ನೋಡ್ಕೊಂಡಿದ್ದಾರೆ ಅಂತಂದ್ರೆ, ಫುಡ್ ವಿಷಯದಲ್ಲಿ ಆಗಿರ್ಬೋದು, ಅಕಾಮಿಡೇಷನ್ ವಿಷಯದಲ್ಲಿ ಆಗಿರ್ಬೋದು, ಯಾತ್ರೆ ಹೇಗೆ ಹೋಗ್ಬೇಕು, ಆವತ್ತಿನ ದಿನದ ಪ್ಲಾನ್ ಬಗ್ಗೆ, ದರ್ಶನದ ಬಗ್ಗೆ, ಅಲ್ಲಿ ಏನೇನ್ ಇರುತ್ತೆ ಏನೇನ್ ಇರಲ್ಲ, ಅದನ್ನ ಹೇಗೆ ನಾವು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಒಂದು ಚೂರು ಕಡಿಮೆ ಆಗಿದೆ. ಅಷ್ಟು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಮ್ಯಾನೇಜರ್ ಆಗಿರ್ಬೋದು, ಮತ್ತೆ ಅಣ್ಣಪ್ಪ ಅವರಾಗಿರ್ಬೋದು, ಫುಡ್ ಸರ್ವಿಸಸ್ ಯಾರು ಯಾವ್ದ್ರಲ್ಲಿ ಏನು ಕಡಿಮೆ ಮಾಡಿಲ್ಲ. ಸರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ವೆಲ್ ಆರ್ಗನೈಸ್ಡ್ ಮತ್ತೆ ಎನ್ಸೈಕ್ಲೋಪೀಡಿಯಾ ಒಳ್ಳೆ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು. ನಮ್ಗೆ ಹಿಸ್ಟ್ರಿ ಬಗ್ಗೆ ಮತ್ತೆ ಏನು ನಮ್ಮ ಸ್ಪಿರಿಚುವಲ್ ಅಲ್ಲಿ ಏನೇನಿದೆ ಅದನ್ನೆಲ್ಲ ವಿಚಾರಗಳನ್ನು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಆಮೇಲೆ ಗ್ರೂಪ್ ಅಲ್ಲಿ ಯಾವ ತೊಂದರೆ ಇಲ್ದಂಗೆ ಯಾವ ಸಮಸ್ಯೆ ಚಿಕ್ಕ ಪುಟ್ಟಕ್ಕೆ ಬಂದ್ರು ಕೂಡ ಸಾಲ್ವೇಷನ್ ಆಗ್ತಾ ಇತ್ತು. ಚಿಕ್ಕವ್ರವರೆಗೂ ಯಾರು ಒಬ್ಬರು ಬರ್ತಿಲ್ಲ ಹೇಗಾಯ್ತು ಅಂದ್ರೆ, ನೀವೆಲ್ಲ ಹೋಗಿ ಅಂತ ನಮ್ಮನ್ನ ಕಳಿಸ್ಕೊಟ್ಟು ಕಂಫರ್ಟ್ ಆಗಿ ಝೋನಲ್ಲಿ ನಮ್ಮನ್ನ ಕಳಿಸ್ಕೊಟ್ಟು ಅವ್ರಿದ್ದು ಅವ್ರು ಖುದ್ದಾಗಿ ಅಲ್ಲೇ ಇದ್ದು ಅವರನ್ನ ರಿಸೀವ್ ಮಾಡಿ ಕರ್ಕೊಂಡ್ ಬರೋವರೆಗೂ ಅವರು ಒಬ್ಬರನ್ನು ಮಿಸ್ ಮಾಡ್ತಾ ಇರ್ಲಿಲ್ಲ. ಒಬ್ರು ಹೆಚ್ಚು ಒಬ್ರು ಕಡಿಮೆ ಯಾವತ್ತೂ ಯಾರನ್ನೂ ಅದನ್ನ ನೋಡಿಲ್ಲ, ಮಾಡಿಲ್ಲ. ಅವರು ಅಡಿಗಾಸ್ ಹತ್ರ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಅಡಿಗಾಸ್ ಹತ್ರನ ಟ್ರಸ್ಟ್ ಮಾಡಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ನಿಮ್ಮ ಪಿಲಿಗ್ರಿಮ್ ಆಗಿರ್ಬೋದು, ನಿಮ್ಮ ಯಾವುದೇ ಟೂರ್ ಆದ್ರೂ ಸಕ್ಸಸ್ ಥ್ಯಾಂಕ್ ಯು ಸೋ ಮಚ್ ಸರ್.